ಮಲೆನಾಡಿನ ಸಮಸ್ಯೆಗಳು ಹಲವು, ರೈತರ ಸಮಸ್ಯೆಗಳು ನೂರಾರು. ಇಂತಹ ಸಮಸ್ಯೆಗಳನ್ನು ಯಾವ ರೀತಿ ಓವರ್ಕಮ್ ಮಾಡಬೇಕು, ಅಂದರೆ ಅದರಿಂದ ಆ ಸಮಸ್ಯೆಗಳಿಂದ ನಾವು ಹೇಗೆ ಹೊರಗೆ ಬರಬೇಕು ಎಂಬುದು ತುಂಬ ಜನರ ಚಿಂತೆಯಾಗಿದೆ. ಮಲೆನಾಡಿನಲ್ಲಿ ರೈತರು ಬೆಳೆದ ಬೆಳೆಗಳು ಕೈಗೆ ಬರುವ ಮೊದಲೇ ಕಾಡು ಪ್ರಾಣಿಗಳ ಪಾಲಾಗುತ್ತಿರುವುದು ಬಹಳ ದೊಡ್ಡ ಒಂದು ಸಮಸ್ಯೆಯಾಗಿ ಬೆಳೆದಿದೆ. ಅದರಲ್ಲೂ ಈಗ ಕಾಡಿನ ಪ್ರಾಣಿಗಳು ಬೆಳೆಯನ್ನ ನಾಶ ಮಾಡ್ತಾ ಇದೆ. ಈಗ ಇತ್ತೀಚೆಗೆ ಆನೆಗಳ ಹಾವಳಿ ಹೆಚ್ಚಾಗಿದೆ. ಆನೆಗಳು ತೆಂಗು, ಕಂಗು, ಇತರೆ ಬಾಳೆ ಮುಂತಾದ ಎಲ್ಲ ಬೆಳೆಗಳನ್ನು ಹಾಳು ಮಾಡಿ ಅದು ತಿಂದು ನಾಶ ಮಾಡುತ್ತೆ. ಯಾವುದೇ ಪ್ರದೇಶಕ್ಕೆ ಹೋದರೂ ಸಹ ಆನೆಗಳ ಕಾಟ, ಅವಳ ಉಪಟಳ ಹೆಚ್ಚಾಗ್ತಾ ಬಂದಿದೆ. ಅದನ್ನು ನಿವಾರಿಸಿಕೊಳ್ಳುವ ಬಗ್ಗೆ ಹಲವು ರೀತಿಯಲ್ಲಿ ಪ್ರಯತ್ನವನ್ನು ಮಾಡಲಾಗುತ್ತಿದೆ. ಆದರೆ ಕಾಡಾನೆಗಳ ಹಾವಳಿ ಈಗ ಮೊದಲಿಗಿಂತಲೂ ಹೆಚ್ಚಾಗಿ ಕಾಡುತ್ತಿದೆ. ಹಲವು ಆನೆಗಳನ್ನು ಬಂಧಿಸಿ ಕರೆದೊಯ್ಯುತ್ತಾರೆ. ಆದರೂ ಸಹ ಆನೆಗಳ ಭಯ ಈಗಲೂ ಜನರನ್ನು ಕಾಡುತ್ತಾ ಇದೆ. ತೆಂಗಿನ ಬೆಳೆ ಹಾಳಾಗ್ತಾ ಇದೆ. ಅದೇ ರೀತಿ ತೆಂಗು, ಅಡಿಕೆಗಳು ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಆನೆಗಳ ಹಾವಳಿಗೆ ಏನು 16 ವರ್ಷ ಬೆಳೆದು ಇನ್ನೇನು ಬೆಳೆ ಕೈಗೆ ಬರುತ್ತದೆ ಎಂಬ ಸಮಯದಲ್ಲಿ ಆ ಬೆಳೆ ಹಾಳಾದರೆ ಎಂತಹ ಪರಿಣಾಮ ಆ ರೈತನ ಮನಸ್ಸಿನಲ್ಲಿ ಉಂಟಾಗುತ್ತದೆ ಎಂಬುದನ್ನು ಅನುಭವಿಸಿದರೆ ಮಾತ್ರ ಗೊತ್ತಾಗುತ್ತದೆ. ಅದೇ ರೀತಿ ಈಗ ಬೇಗನೆ ಬರುವಂಥ ಬೆಳೆಗಳಾದ ಭತ್ತ ಇರ್ಬೋದು, ಇಲ್ಲವೇ ಕಬ್ಬು, ಇಲ್ಲವೇ ಬಾಳೆ ಬೆಳೆ ಆಗಿರ್ಬೋದು, ಅಂತಹ ಬೆಳೆಗಳು ಯಾವ ರೀತಿಯಲ್ಲಿ ಆನೆ ಮತ್ತು ಇತರೆ ಕಾಡು ಪ್ರಾಣಿಗಳಿಂದ ನಾಶವಾಗುತ್ತಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಲು ಪ್ರಯತ್ನಿಸಿದಾಗ ಅಲ್ಲಿನ ಪ್ರತಿಯೊಬ್ಬ ರೈತರು ತಮ್ಮ ಸಮಸ್ಯೆಯನ್ನ ಹೇಳಿಕೊಂಡಿದ್ದಾರೆ. ಈಗ ಕಾಡಾನೆಯನ್ನ ಬಂಧಿಸಿ ಕರೆದೊಯ್ಯುವಂತಹ ಕೆಲಸಗಳು ನಡೆದಿದೆ. ಈಗಾಗಲೇ ಒಂದು ಆನೆಯನ್ನ ಅಲ್ಲಿಂದ, ಒಂದು ಆನೆಯಲ್ಲ ಹಲವಾರು ಆನೆಗಳನ್ನ ಈಗಾಗಲೇ ಹಿಡಿದು ಅಲ್ಲಿಂದ ಬೇರೆ ಊರಿಗೆ ಬಿಟ್ಟು ಬಂದಿದ್ದಾರೆ. ಆದರೆ ಆನೆಗಳು ಮತ್ತು ಬರ್ತಾನೇ ಇವೆ, ಹಾವಳಿ ಹೆಚ್ಚಾಗ್ತಾನೆ ಇದೆ. ಯಾವ ರೀತಿ ಕಾಡಾನೆಗಳನ್ನು ಹಿಡಿತಾರೆ ಎಂಬುದನ್ನು ನೋಡೋಣ. ಇಂತಹ ವಿಚಾರಗಳನ್ನು, ಅಂದರೆ ರೈತರ ಸಮಸ್ಯೆಗಳನ್ನು ಪರಿಹರಿಸಲು ಸರ್ಕಾರವು ಪ್ರಯತ್ನ ಮಾಡ್ತಾ ಇದೆ, ಆದರೆ ಅದರ ಪೂರ್ಣ ಫಲ ಇನ್ನೂ ಸಿಗುತ್ತಿಲ್ಲ ಎಂಬುದೇ ವಿಷಾದಕರ. ಇಂತಹ ವಿಷಯಗಳನ್ನು ಹೇಳುವುದಕ್ಕಿಂತ ಮೊದಲು ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಆನೆಗಳು ಬೆಳೆಯನ್ನು ಹಾಳು ಮಾಡ್ತಾ ಇದೆ. ಅದರಲ್ಲೂ ಬಾಳೆ, ಭತ್ತ, ತೆಂಗು, ಅಡಿಕೆ ಮರಗಳನ್ನು ಅದು ಕೆಡವಿ ತುಳಿದು ತಿಂದು ಹಾಳು ಮಾಡ್ತಾ ಇದೆ. ಇಂತಹ ಸಮಸ್ಯೆಗಳನ್ನು ಪರಿಹರಿಸುವಂತಹ ರೀತಿಯಲ್ಲಿ ಸರ್ಕಾರ ಆನೆಗಳನ್ನು ಹಿಡಿದು ಬೇರೆ ಕಡೆಗೆ ಸಾಗಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಬೆಂಗುವಾನಿ, ಗುಂಡುವಾನಿ ಎಂಬ ಸ್ಥಳದಲ್ಲಿ ಒಂದು ಕಾಡಾನೆ ಹಲವು ದಿನಗಳಿಂದ ಜನರಿಗೆ ಉಪಟಳ ಕೊಡ್ತಾ ಇತ್ತು, ಬೆಳೆ ಹಾನಿ ಮಾಡ್ತಾ ಇತ್ತು, ಬೆಳೆ ನಾಶ ಮಾಡ್ತಾ ಇತ್ತು. ಅಂತಹ ಪರಿಸ್ಥಿತಿಯಲ್ಲಿ ಆ ಆನೆಯನ್ನು ಹಿಡಿಯಲು 5 ಆನೆಗಳೊಂದಿಗೆ ಅರಣ್ಯ ಇಲಾಖೆಯವರು ಅಲ್ಲಿಗೆ ಬಂದಿದ್ದರು. ಅವರು ಆನೆಯನ್ನು ಪತ್ತೆ ಮಾಡಿದರು. ಅದನ್ನು ಹಿಡಿಬೇಕಾದ್ರೆ ಏನು ಮಾಡಬೇಕು ಎಂಬುದರ ಬಗ್ಗೆ ಯೋಚನೆ ಮಾಡಿದರು. ಸುತ್ತಲೂ ಆನೆಗಳನ್ನು ಸುತ್ತುವರಿಬೇಕು, ಅದೇ ರೀತಿ ಜನರು ಕೂಡ ಅದಕ್ಕೆ ಸಹಕಾರ ನೀಡಬೇಕು. ಅಂತಹ ಪರಿಸ್ಥಿತಿಯಲ್ಲಿ ಆನೆಯನ್ನು ಹಿಡಿಯಲು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದರು. ಆದರೆ ಆನೆಯನ್ನು ಹುಡುಕಿದಾಗ ಅದು ಒಂದು ಗುಡ್ಡದ ಮೇಲೆ ಇತ್ತು. ಗುಡ್ಡದ ಮೇಲಿದ್ದಾಗ ಅದಕ್ಕೆ ಅರವಳಿಕೆ ಔಷಧಿ ಇಂಜೆಕ್ಷನ್ ಕೊಡಲು ಸಾಧ್ಯವಿಲ್ಲ, ಅಂದರೆ ಗುಂಡು ಹಾರಿಸಲು ಸಾಧ್ಯವಿಲ್ಲ. ಯಾಕಂದರೆ ಅದು ಗುಂಡು ಹಾರಿಸಿದ ಮೇಲೆ ಕೆಲವು ದೂರವರೆಗೆ ಓಡುತ್ತದೆ. ಓಡಿ ಎಲ್ಲ ಬಿದ್ದರೆ, ಯಾವುದಾದರೂ ಹೊಂಡಕ್ಕೆ ಬಿದ್ದರೆ ಅಥವಾ ಇನ್ನಾದರೂ ಅಪಾಯಕರ ಜಾಗದಲ್ಲಿ ಬಿದ್ದುಬಿಟ್ರೆ ಅದರ ಪ್ರಾಣವೇ ಹೋಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ಅದನ್ನು ಸಲೀಸಾಗಿ ಇಳಿಯುವಂತಹ ಪ್ರಯತ್ನ ಮಾಡಬೇಕು. ಹಾಗೆ ಹುಡುಕಿದಾಗ ಅದು ಗುಡ್ಡದ ಮೇಲೆ ನಿಂತುಕೊಂಡಿತ್ತು. ಒಂದು ಮರದ 3 ಮರಗಳ ಸಂಧಿಯಲ್ಲಿ ಅದು ನಿಂತುಕೊಂಡಿತ್ತು. ಅವಾಗ ಅಲ್ಲಿ ಏನು ಮಾಡಲು ಸಾಧ್ಯವಿರಲಿಲ್ಲ. ಹಾಗೂ ಈಗ ಆನೆಯನ್ನು ಅಲ್ಲಿಂದ ಕದಲಿಸಲು ಬೇಕಾದಷ್ಟು ಪ್ರಯತ್ನ ಮಾಡಿದರು. ಬಹಳ ಹೊತ್ತಿನ ಪ್ರಯತ್ನದ ಮೇಲೆ ಅದು ಕೆಳಗಿಳಿದು ಬಂದಿತ್ತು. ಹಾಗೆ ಕೆಳಗಿಳಿದು ಬಂದು ಕೆಳಗೆ ಮಲಗಿದ್ದಾಗ 5 ಆನೆಗಳು 5 ಕಡೆಯಿಂದ ಅದನ್ನು ಸುತ್ತುವರಿಯಿತು. ಹಾಗೂ ಜನ, ಅಂದರೆ ಸಿಬ್ಬಂದಿ ವರ್ಗ, ಆನೆಯನ್ನು ಹಿಡಿಯಲು ಬಂದ ಸಿಬ್ಬಂದಿ ವರ್ಗವು ತಮ್ಮ ಕೆಲಸ ಕಾರ್ಯ ತೊಡಗಿದರು. ಸುಮಾರು 100 ಮೀಟರ್ ದೂರದಿಂದ ಆನೆಗೆ ಒಂದು ಕಾಲಿಗೆ ಗುಂಡಾರಿಸಿ, ಆದರೂ ಆನೆ ನಿಲ್ಲಿಲ್ಲ. ಇನ್ನು ಸ್ವಲ್ಪ ಹೊತ್ತಿಗೆ ಮತ್ತಷ್ಟು ಓಡಕ್ಕೆ ಶುರುವಾಯಿತು. ಎಲ್ಲ ಸುತ್ತಲೂ
ಆವಾಗ ಇನ್ನೊಂದು ಸುತ್ತನ್ನ ಗುಂಡನ್ನ ಇನ್ನೊಂದು ಗಾಲಿ ಹೊಡೆಯಿತು. ಆಗ ಆನೆ ಸ್ವಲ್ಪ ಅದಕ್ಕೆ ಮಂಪರು ಕವಿತು, ಅದು ಮರಕ್ಕೆ ಒರಗಿಕೊಂಡಿತು. ಒರಗಿಕೊಂಡಿದ ಕೂಡಲೇ ಆನೆಗಳು ಸುತ್ತುವರಿದು ಅದರ ಕೊರಳಿಗೆ ಹಗ್ಗವನ್ನು ಹಾಕಿ, ದೊಡ್ಡ ಹಗ್ಗವನ್ನು ಹಾಕಿ ಕಟ್ಟಿ ಸುತ್ತವನ್ನ ಹಾಕಿ ಕಟ್ಟಿ ಹಾಕಿದರು. ಆಮೇಲೆ ಆನೆಗಳ ಮೇಲೆ ಕೂತ್ಕೊಂಡವರು ಅದ ಕೆಲಸವನ್ನು ಮಾಡಿದರು. ಆದರೆ ಎಚ್ಚರಗೊಂಡ ಆನೆ ಉಳಿದ ಆನೆಗಳನ್ನು ಒಡೆಯಲು ಶುರು ಮಾಡಿತು. ಆವಾಗ ಆ ಆನೆಗಳು ಸಹ, ಯಾವುದು ಸಾಕಾನೆಗಳು ಸಹ ಅದನ್ನ ಹಿಡಿಯಲು ಬಂದು ಅದನ್ನ ಹೊಡೆದು ಅದಕ್ಕೆ ಬುದ್ಧಿ ಕಲಿಸುವ ಪ್ರಯತ್ನ ಮಾಡಿತು. ಆದರೂ ಅದು ಸುತ್ತಲಿರುವಂತಹ ಸಸ್ಯ ಗಿಡಗಳನ್ನೆಲ್ಲ ಕಿತ್ತು ಎಸೆತಾ ಇತ್ತು. ಹಾಗೆ ಆದರೂ ಸಹ ಸ್ವಲ್ಪ ಹೊತ್ತಿಗೆ ಅದನ್ನ ಸರಿಯಾದ ರೀತಿಯಲ್ಲಿ ಸಹಕರಿಸದೆ ಉಳಿದ ಆನೆಗಳು ಹಿಡಿಯಲು ಬಂದ ಆನೆಗಳ ಮೇಲೆ ದಾಳಿ ಮಾಡಲು ಪ್ರಯತ್ನ ಮಾಡಿತು. ಅದರಲ್ಲಿ ಒಂದು ಹೆಣ್ಣಾನೆ ಆ ಹಗ್ಗವನ್ನು ಹಿಡಿದು ಮೇಲಕ್ಕೆ ಎಳಿತಾ ಇತ್ತು. ಮತ್ತೆ 2 ಆನೆ ಇದನ್ನ ಹಿಂದಕ್ಕೆ ತಳ್ತಾ ಇತ್ತು. ಯಾಕಂದ್ರೆ ಅಲ್ಲಿಂದ ಒಂದು 100 ಮೀಟರ್ ಕೆಳಗೆ ತರಬೇಕು. ಆ ಮೀಟರ್ ಕೆಳಗೆ ತಂದಾಗಲೇ ಅದನ್ನ ಲಾರಿಗೆ ಹತ್ತಿಸಲು ಆಗೋದು. ಅಲ್ಲಿಯೇ ಕ್ರೈನ್ ಅಲ್ಲೇ ನಿಂತಿತ್ತು. ಕ್ರೈನ್ ಅಲ್ಲಿ ನಿಂತಿದ್ರಿಂದ ಅಲ್ಲಿಯೇ ತರಬೇಕಾಯಿತು. ಯಾಕಂದ್ರೆ ಈ ಆನೆ ನಿಂತಲ್ಲಿಗೆ ಈ ಲಾರಿ ಆಗಲಿ ಕ್ರೈನ್ ಆಗಲಿ ಹೋಗುವಂತ ಸ್ಥಿತಿಯಲ್ಲಿರಲಿಲ್ಲ. ಆದರೂ ಸಹ ಆನೆಯನ್ನು ಅಲ್ಲಿಂದ ಕೆಳಗೆ ಸಾಗಿಸಿ ತರಲು ಬಹಳ ಪ್ರಯತ್ನ ಪಡ್ತಾ ಇತ್ತು. ಈ 2 ಆನೆಗಳು ಅದನ್ನು ನೂಗ್ತಾ ಇತ್ತು. 2 ಆನೆಗಳು 2 ಪಕ್ಕ ನಿಂತಿತ್ತು. ಅದು ಎಲ್ಲರಿಗಿಂತ ದೊಡ್ಡದಾದ ಹೆಣ್ಣಾನೆ ಅದನ್ನ ಹಗ್ಗ ಹಿಡಿದು ಎಳಿತಾ ಇತ್ತು ಮುಂದಕ್ಕೆ. ಆದರೂ ಈ ಆನೆ ಏನು ಸಾಡಿದ್ರು ಜಗ್ಗುತ್ತಾ ಇರಲಿಲ್ಲ. ಆದ್ದರಿಂದ ಮತ್ತೆ ಅದನ್ನ ಕಷ್ಟಪಟ್ಟು ಆನೆಗಳು ಒದ್ದು ಅದನ್ನ ಮುಂದುವರಿಸಕ್ಕೆ ನೋಡ್ತು. ಹಾಗೂ ಈಗೂ ಅದರ ಕಾಲುಗಳು ಬಹಳ ಅದರ ಸ್ವಾಧೀನ ಕಳೆದುಕೊಂಡ ರೀತಿಯಲ್ಲಿತ್ತು. ಹಾಗೆ ಅದನ್ನ ಮೇಲಕ್ಕೆ ಕರೆದೊಯ್ಯುವಂತಹ ಪ್ರಯತ್ನ, ಆ ಲಾರಿ ಬಳಿಗೆ ಕರೆದೊಯ್ಯುವಂತಹ ಪ್ರಯತ್ನ ಬಹಳ ಹೊತ್ತಿನವರೆಗೆ ನಡೆಯಿತು. ಸುಮಾರು ಬೆಳಿಗ್ಗೆ 8 ಗಂಟೆಯಿಂದ ಶುರುವಾದಂತಹ ಪ್ರಯತ್ನ 1 ಗಂಟೆ ಆದ್ಮೇಲೂ ಮುಂದುವರಿತಾನೆ ಇತ್ತು. ಕೊನೆಗೂ ಆನೆಗಳು ಕಷ್ಟಪಟ್ಟು, ಹಾಗೂ ಸಿಬ್ಬಂದಿ ವರ್ಗವು ಕಷ್ಟಪಟ್ಟು ಆನೆಗಳ ಸಹಾಯದಿಂದ ಅದನ್ನು ಕೆಳಗೆ ತಂದು ಕ್ರೈನ್ನಲ್ಲಿ ಬೆಲ್ಟ್ ಹಾಕಿ, ಆ ದೇಹಕ್ಕೆ ಬೆಲ್ಟ್ನಿಂದ ಸುತ್ತಿ ಕ್ರೈನ್ನಲ್ಲಿ ಎತ್ತಿ ಲಾರಿ ಒಳಗೆ ನಿಂತಕ್ಕೂ ಸಹ ಅದು ಒದ್ದಾಡ್ತಾ ಇತ್ತು. ಬಹಳ ತೊಂದರೆ ಆಗಲೂ ಸಹ ಸರಿಯಾಗಿ ಬೀದು ಕಟ್ಟಿದ ಮೇಲೆ ಆನೆ ಸೊಂಡಿಲನ್ನು ಲಾರಿ ಹೊರಗಡೆ ಇಟ್ಟು ಹಾಗೆಯೇ ನಿಂತ್ಕೊಂಡಿತ್ತು. ಹಾಗೆ ಅಂತಹ ಉಪಟಳಕಾರಿ, ರೈತರಿಗೆ ತುಂಬಾ ತೊಂದರೆ ಕೊಡುತ್ತಿದ್ದಂತ, ಬೆಳೆಗಳನ್ನು ನಾಶ ಮಾಡಿದ್ದ ಆನೆಯನ್ನು ಅಲ್ಲಿಂದ ಸಾಗಿಸಲಾಯಿತು. ಅಲ್ಲಿಂದ ಸಾಗಿಸಿದಾಗ ಅಲ್ಲಿದ್ದಂಥ ರೈತರಿಗೆ ನಿಟ್ಟಿಸಿಡುವಂತಾಯಿತು. ತಮ್ಮ ಎಷ್ಟೋ ಅಡಿಕೆ ಮರಗಳನ್ನ, ಎಷ್ಟೋ ತೆಂಗಿನ ಮರಗಳನ್ನ ಕಳೆದುಕೊಂಡಿದ್ದರು. 16 ವರ್ಷಗಳು ಕಷ್ಟಪಟ್ಟು ಬೆಳೆಸಿದ ಫಸಲು ಕೊಡುವಂತಹ ಸ್ಥಿತಿಯಲ್ಲಿದ್ದಂತಹ ಬೆಳೆ ನಾಶವಾದಂತಹ ಆ ಒಂದು ದುಃಖ ಅವರನ್ನು ಕಾಡುತ್ತಿತ್ತು. ಕಷ್ಟಪಟ್ಟು ಬೆಳೆ ತೆಗೆಯುವಂತಹ ರೈತನಿಗೆ ಇಂತಹ ಪ್ರಾಣಿಗಳ ಉಪಟಳದಿಂದ ಹೆಚ್ಚು ಸಮಸ್ಯೆ ಆಗುತ್ತದೆ. ಇಂತಹ ಸಮಸ್ಯೆಗಳನ್ನ ಪರಿಹರಿಸಬೇಕು. ಮೊದಲನೇದಾಗಿ, ಈಗ ಸಾಮಾನ್ಯ ಕೆಲಸಗಾರರು ಅಲ್ಲಿ ಯಾರು ಕೆಲಸಗಾರರೇ ಸಿಗೋದಿಲ್ಲ. ರೈತರು ತಾವೇ ಎಲ್ಲ ಕೆಲಸವನ್ನು ಮಾಡಬೇಕಂತ ಪರಿಸ್ಥಿತಿ ಇದೆ. ಕೂಲಿ ಕೆಲಸಕ್ಕೆ ಜನರೇ ಸಿಗೋದಿಲ್ಲ. ಆದುದರಿಂದ ಹೆಚ್ಚಿನ ಜನರು ಉತ್ತರ ಭಾರತದಿಂದ ಬಂದಂತಹ ಕೆಲಸಗಾರರನ್ನೇ ನೇಮಿಸಿಕೊಳ್ಳುತ್ತಿದ್ದಾರೆ. ಸ್ಥಳೀಯರಾದವರು ಯಾರು ಸಹ ಈಗ ಇಂತಹ ಕೆಲಸಗಳಿಗೆ ಬರ್ತಾ ಇಲ್ಲ. ಅದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಎಲ್ಲೋ ಬೆರಳೆಣಿಕೆಯಷ್ಟು ಜನರು ಮಾತ್ರ ಈಗ ಇಂತಹ ರೈತರ ಕೆಲಸಗಳಿಗೆ ಮುಂದುವರಿತಾ, ಇಲ್ಲದವರೆಲ್ಲವೂ ಪಟ್ಟಣ ಸೇರಿದ್ದಾರೆ. ಹಾಗೆಯೇ ಆದ್ದರಿಂದ ಈಗ ಹೊರಗಡೆಯಿಂದ ಬಂದಂಥವರು, ಅಂದರೆ ಉತ್ತರ ಪ್ರದೇಶ, ಉತ್ತರ ಪ್ರದೇಶ, ಛತ್ತೀಸ್ಗಢ, ಬಿಹಾರ, ಅಸ್ಸಾಂ ಮುಂತಾದ ಕಡೆಯಿಂದ ಬಂದವರನ್ನ ಕೆಲಸಕ್ಕೆ ಇಟ್ಟುಕೊಂಡು ಅವರು ಕೆಲಸ ಮಾಡಿ ಕಷ್ಟಪಟ್ಟು ಹೆಚ್ಚಿನ ಕೂಲಿಯನ್ನು ಕೊಟ್ಟು ಬೆಳೆಸುವಂಥ ಬೆಳೆಗಳು ಈ ರೀತಿ ಆನೆ ಮತ್ತು ಕಾಡುಕೋಣ ಹಾಗೂ ಮುಳ್ಳಂದಿ, ಕಾಡು ಹಂದಿ ಇಂತಹ ಪ್ರಾಣಿಗಳಲ್ಲಿದೆ, ಮಂಗಗಳು, ಇದರ ಎಲ್ಲವೂ ಉಪಟಳದಿಂದಾಗಿ ರೈತರು ಮಲೆನಾಡಿನಲ್ಲಿ ಕೃಷಿ ಮಾಡಿ ಬದುಕುವುದೇ ಕಷ್ಟವಾಗಿದೆ. ಆ ರೀತಿಯಿಂದ ತುಂಬಾ ಜನರು ಎಲ್ಲರೂ ಸಹ ಪಟ್ಟಣ ಸೇರ್ತಿದ್ದಾರೆ. ಯಾಕಂದ್ರೆ ಬೆಳೆ ತೆಗೆಯಲು ಕಷ್ಟವಾಗುತ್ತೆ. ಹೆಚ್ಚಿನ ಜನರು ತಮ್ಮ ಭತ್ತ ಬೆಳೆಯನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ. ಯಾಕಂದ್ರೆ ಭತ್ತಕ್ಕೆ ಬೆಲೆ ಕಡಿಮೆ, ಅಕ್ಕಿಗೆ ಬೆಲೆ ಜಾಸ್ತಿ. ಅಂದರೆ ರೈತರಿಗೆ ಬೆಲೆ ಸಿಗ್ತಾ ಇಲ್ಲ. ರೈತರು ಏನ್ ಮಾಡಿದ್ರು ಬೆಳೆ ತೆಗಿಯಕ್ಕಾಗ್ತಾ ಇಲ್ಲ. ಈಗ ಮುಂದೆ ಭತ್ತ ಬೆಳೆದು ಎಲ್ಲವನ್ನ ತಮ್ಮ ಆಹಾರಕ್ಕೆ ಬೇಕಾದಷ್ಟು ಭತ್ತವನ್ನು ಬೆಳೆದು
ಜೀವನ ಸಾಗಿಸುತ್ತಿದ್ದವರು ಈಗ ಭತ್ತ ಕೊಂಡುಕೊಳ್ಳುತ್ತಿದ್ದಾರೆ. ಯಾಕಂದರೆ ಅಕ್ಕಿ ಕೊಂಡುಕೊಂಡು ಜೀವನ ಮಾಡ್ತಿದ್ದಾರೆ. ಅವರು ಎಲ್ಲರೂ ಈಗ ಅಡಿಕೆ ಮರಗಳನ್ನು ಬೆಳೆಸುವಂತಹ ಈ ಒಂದು ಅಡಿಕೆಗೆ ಹೆಚ್ಚಿನ ಬೆಲೆ ಇದೆ. ಭತ್ತಕ್ಕಿಂತಲೂ ಕೆಲಸ ಕಡಿಮೆ, ಕೆಲಸ ಭಾರವೂ ಕಡಿಮೆ. ಒಟ್ಟಾರೆಯಾಗಿ ಆ ಸಮಯಕ್ಕೆ ಸರಿಯಾಗಿ ಅದಕ್ಕೆ ಬೇಕಾದಂಥ ಗೊಬ್ಬರ ನೀರು ಕೊಟ್ಟರೆ ಸಾಕು, ಬೆಳೆ ಬಂದಾಗ ಕೀಳಕ್ಕೆ. ಹಾಗೆ ತೋಟವನ್ನೇ ಕೊಂಡುಕೊಳ್ಳುವಂತಹ ಜನರು ಈಗಿದ್ದಾರೆ. ಅಂದರೆ ತೋಟವನ್ನೇ ಅಂದರೆ ಅದರ ಫಸಲನ್ನು ಗುತ್ತಿಗೆ ರೀತಿಯಲ್ಲಿ ತೆಗೆದುಕೊಂಡು ಒಂದು ವರ್ಷಕ್ಕೆ ಇಷ್ಟು ಎಂಬಂತಹ ರೀತಿಯಲ್ಲಿ ಕೊಡುವಂತಹ ಜನರು ಇರೋದ್ರಿಂದ ಹೆಚ್ಚಿನ ಹಣಕಾಸಿಗೆ ಅವರ ತೋಟದ ಅಡಿಕೆಗಳು ಬೆಳೆ ಮಾರಾಟವಾಗುವುದರಿಂದ ಆ ರೈತರ ಆರ್ಥಿಕ ಸ್ಥಿತಿಯಲ್ಲಿ ತುಂಬ ಉತ್ತಮಗೊಂಡಿದೆ. ಹಾಗೆಯೇ ಕೆಲವರು ರಬ್ಬರ್ ಮರಗಳನ್ನು ಬೆಳೆಸಿ ಅದರಿಂದನೂ ಹಣ ಪಡೆಯುವಂಥ ಕೆಲಸ ಮಾಡ್ತಿದ್ದರು. ಆದರೆ ರಬ್ಬರ್ ಮರದಲ್ಲಿ ಈಗ ಅದರ ಬೆಲೆ ಕಡಿಮೆ ಆದ್ದರಿಂದ ಅದನ್ನು ಸಹ ಕಡತಲೆ ಮಾಡಿ ಈಗ ಅಡಿಕೆ ಮರಗಳನ್ನು ಹೆಚ್ಚಾಗಿ ಬೆಳೆಯುವಂತಹ ಒಂದು ರೀತಿಯಲ್ಲಿದೆ. ಇಂತಹ ಅಡಿಕೆ ಮರಗಳನ್ನು ಬೆಳೆಯುವುದರಲ್ಲಿಯೇ ಆನೆಗಳ ಕಾಟ, ಆನೆಗಳು ಉಲ್ಪಟಳ ಹೆಚ್ಚಾದಾಗ ಅಡಿಕೆ ಮರಗಳು ನಾಶವಾಗ್ತಾ ಇದೆ. ಅಲ್ಲೇ ಬೆಳೆದಿರುವಂತಹ ತೆಂಗಿನ ಮರಗಳನ್ನು ಅದು ನಾಶಪಡಿಸುತ್ತಿದೆ. ಇನ್ನು ಬಾಳೆ ಬೆಳೆದು ಹಣ ಸಂಪಾದಿಸೋಣ ಅಂದರೆ ಬಾಳೆಯನ್ನು ಸಹ ಇಂತಹ ಕಾಡು ಮಂಗಗಳು, ಅಳಿಲುಗಳು ಹಾಗೂ ಇತರೆ ಕಾಡು ಪ್ರಾಣಿಗಳು, ಮುಳ್ಳಂದಿ, ಕಾಡು ಹಂದಿ ಇಂತಹ ಪ್ರಾಣಿಗಳು ಸಹ ಬೆಳೆಯನ್ನು ಹಾಳು ಮಾಡ್ತವೆ. ಅಂದರೆ ರೈತರ ಜೀವನ ಮಲೆನಾಡಿನಲ್ಲಿ ಬಹಳ ಕಷ್ಟಕರವಾಗಿದೆ ಎಂದೇ ಹೇಳಬಹುದು. ಸಮಸ್ಯೆಗಳು ನೂರಾರು. ಅಂದರೆ ಕೆಲವೊಮ್ಮೆ ಅವರ ಕೈಗೆ ಹಣ ಬರುತ್ತದೆ, ಆದರೆ ಮತ್ತೆ ಕೆಲವೊಮ್ಮೆ ಖರ್ಚು ಮಾಡಿದ ಹಣವೂ ಸಹ ಹಾಳಾಗಿ ಹೋಗುವಂತಹ ಸ್ಥಿತಿ ಇದೆ. ಯಾಕಂದರೆ ಈ ಕಾಡು ಪ್ರಾಣಿಗಳ ಉಪಟಳ ಜಾಸ್ತಿ ಇರುವುದರಿಂದ ಈ ರೀತಿಯಾಗಿ ಆಗುತ್ತೆ. ಇಂತಹ ವಿಷಯಗಳನ್ನು ಇಷ್ಟಪಡುವುದಾದರೆ ಈಗಲೇ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನೀವು ಇನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದರೆ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತದೆ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳು ತಿಳ್ಕೊಳ್ಳಲು ಸಾಧ್ಯವಾಗುತ್ತದೆ. ನಿಮ್ಮ ಪ್ರೋತ್ಸಾಹ ನಮಗೆ ಸಿಗದಂತಾಗುತ್ತೆ. ನಮಗೆ ಸಿಕ್ಕಿದರೆ ಅದೇ ನಮಗೆ ನೀವು ಕೊಡುವಂತಹ ಮಾನ್ಯತೆ, ಗೌರವ ಎಂದು ತಿಳ್ಕೊಳ್ಳುತ್ತೆ. ಹಾಗೆ ನೋಡಿ, ಆನೆ ಒಂದು ಕಡೆಯಿಂದ ಆನೆ, ಇನ್ನೊಂದು ಕಡೆಯಿಂದ ಕಾಡು ಹಂದಿ, ಇನ್ನೊಂದು ಕಡೆಯಿಂದ ಕಾಡು ಕೋಣ, ಜಿಂಕೆಗಳು, ಇಂತಹ ಎಲ್ಲ ಪ್ರಾಣಿಗಳು, ಅದೇ ರೀತಿ ಮುಳ್ಳು ಹಂದಿ, ದೊಡ್ಡ ದೊಡ್ಡ ಅಳಿಲುಗಳು, ಇಂತಹ ಜೀವಿಗಳಿಂದಾಗಿ ಕೈಗೆ ಬರಬೇಕಾದ ಬೆಳೆ ಅಲ್ಲಿ ನಿಂತುತ್ತೆ. ಮತ್ತೆ ಈಗ ಕಾಳು ಮೆಣಸಿನಿಂದಲೂ ಹೆಚ್ಚಿನ ಲಾಭ ಬರ್ತಾ ಇತ್ತು. ಆದರೆ ಕಾಳು ಮೆಣಸು ಗಿಡಗಳು ಈಗ ಹಾಳಾಗಿ ಅದರ ಆದಾಯವು ಈಗ ಹಲವು ರೀತಿಯಲ್ಲಿ ಜನರಿಗೆ ಸಮಸ್ಯೆ ಆಗುತ್ತಿದೆ. ಮಳೆ ಹೆಚ್ಚಾದರೂ ತೊಂದರೆ, ಮಳೆ ಕಡಿಮೆ ಆದರೂ ತೊಂದರೆ. ಅಂತರ್ಜಲ ಕಡಿಮೆ ಆದಾಗ ಬೇಸಿಗೆಯಲ್ಲಿ ನೀರು ಸಿಗೋದಿಲ್ಲ, ಮಳೆಗಾಲದಲ್ಲಿ ನೀರಾದರೆ ಅಡಿಕೆ ಬೆಳೆ ಫಸಲು ಕೈಗೆ ಸಿಗೋದು ಕಷ್ಟ. ಹೀಗೆ ಹಲವು ರೀತಿಯಲ್ಲಿ ಬೆಳೆಗಳನ್ನು ಕಳೆದುಕೊಳ್ಳುವಂತಹ, ಅಂದರೆ ತಮ್ಮ ಬೆಳೆಯನ್ನು ತಾವು ಬೆಳೆದು ಕೊನೆ ಹಂತದಲ್ಲಿ ಎಲ್ಲವನ್ನೂ ಕಳೆದುಕೊಳ್ಳುವಂತಹ ಸ್ಥಿತಿ ಇದೆ. ಅದರಲ್ಲೂ ಮುಖ್ಯವಾಗಿ ಆನೆಯ ಉಪಟಳವೇ ಹೆಚ್ಚಾಗಿ ಕಂಡುಬರುವುದರಿಂದ, ಆನೆಗಳು ಈಗಲೂ ಇರುವುದರಿಂದ, ಆನೆಗಳನ್ನು ಹಿಡಿದು ಸಾಗಿಸುವುದರೂ ಮತ್ತೆ ಮತ್ತೆ ಬರುವುದರಿಂದ ಅದನ್ನು ನಿವಾರಿಸಲು ಏನು ಮಾಡಬೇಕು, ಯಾವ ರೀತಿಯ ಕ್ರಮಗೊಳ್ಳಬೇಕು ಎಂಬುದೇ ದೊಡ್ಡ ಸಮಸ್ಯೆಯಾಗಿದೆ. ನಮ್ಮ ಮಲೆನಾಡಿನ ರೈತರಲ್ಲಿ ಈ ಸಮಸ್ಯೆ ಬಹಳ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆನೆ ಒಂದು ಕಡೆ ನಿಲ್ಲುವುದಿಲ್ಲ, ಅದು ಒಂದು ಕಡೆಯಿಂದ ಒಂದು ಕಡೆ ಹೋಗ್ತಾ ಇದೆ. ಆನೆಗಳನ್ನ ಹಿಡಿಯುವುದು ಅದು ದೊಡ್ಡ ಒಂದು ಕೆಲಸ, ಶ್ರಮದ ಕೆಲಸ, ಅದು ಸಹ ಅಪಾಯದ ಕೆಲಸವೂ ಕೂಡ ಹೌದು. ಹಾಗೆ ಎಲ್ಲ ರೀತಿಯಲ್ಲೂ ಆನೆಯನ್ನ ಮಲೆನಾಡು ಕೃಷಿ ಭೂಮಿಗೆ ಬರದಂತೆ ತಡೆಯುವಂತಹ ಯಾವುದಾದರೂ ಒಂದು ಕ್ರಮವನ್ನ ಸರ್ಕಾರ ಕೈಗೊಂಡ್ರೆ ರೈತರಿಗೆ ತುಂಬಾ ಅನುಕೂಲವಾಗುತ್ತೆ. ರೈತರು ಅದನ್ನೇ ಕೇಳುತ್ತಿದ್ದಾರೆ, ತಮಗೆ ಅವಕಾಶ ಮಾಡಿಕೊಡಿ, ಒಳ್ಳೆಯ ಬೆಳೆ ತೆಗೆಯಲು ಅವಕಾಶ ಮಾಡಿಕೊಡಿ, ನಾವು ಕಷ್ಟಪಟ್ಟು ದುಡಿದಂಥ 16 ವರ್ಷ ಬೆಳೆಸಿ ಗಿಡದಿಂದ ನಮಗೆ ಫಸಲು ಸಿಗುವಂತಹ ಅವಕಾಶ ಮಾಡಿಕೊಡಿ ಎಂದು ಕೇಳ್ತಿದ್ದಾರೆ. ಇಂತಹ ಯಾವುದೇ ಎಷ್ಟೇ ಪ್ರಯತ್ನಪಟ್ಟು, ಸರ್ಕಾರ ಪ್ರಯತ್ನಪಟ್ಟರು ಕಾಡಲ್ಲಿ ಇರುವಂತಹ ಪ್ರಾಣಿಗಳನ್ನು ತಡೆದು ನಾವು ಬೆಳೆಯನ್ನು ಪಡೆಯುವುದು ಕಷ್ಟವಾಗ್ತಾ ಇದೆ. ಯಾಕೆ ಹಾಗಾಗ್ತಾ ಇದೆ ಅಂತಾರೆ, ಕಾಡು ಪ್ರಾಣಿಗಳಿಗೆ ಕಾಡಿನಲ್ಲಿ ಇರಲು ಜಾಗ ಸಿಗ್ತಾ ಇರೋದು, ಕಾಡಿನಲ್ಲಿ ಬೇಕಾದಷ್ಟು ತಿನ್ನಲು ಬೇಕಾದಷ್ಟು ಆಹಾರ ಸಿಗದೇ ಇರುವುದು, ಅಥವಾ ಕಾಡಿನಿಂದ ಅಲ್ಲಿ ಹೊರಗಡೆ ಅಲ್ಲಿ ಬಂದಾಗ ಸಾಕಷ್ಟು ನೀರು ಸಿಗದೇ ಇರುವುದು,
ಇಂತಹ ಪರಿಸ್ಥಿತಿಗಳಿಂದ ಅವು ಊರೊಳಗೆ ಬರುತ್ತೆ. ಊರೊಳಗೆ ಎಲ್ಲಾದ್ರೂ ನೀರು ಸಿಗ್ಬಹುದು, ಅಲ್ಲಿ ಯಾವುದೋ ಕೆರೆ ಕುಂಟೆಯಲ್ಲಿ ನೀರು ಸಿಗಬಹುದು, ಅಥವಾ ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳಲು ಇಂತಹ ರೈತರು ಬೆಳೆದಂಥ ಬೆಳೆಗಳಿಂದ ಅನುಕೂಲವಾಗುವುದು. ಹೆಚ್ಚಿನ ಬಿದಿರು ಸಿಗದೆ ಇರುವುದು, ಈ ಆನೆಗಳಿಗೆ ಬಿದಿರು ಹೆಚ್ಚಿನ ಇಷ್ಟವಾದಂತಹ ಒಂದು ಆಹಾರ. ಅಂದರೆ ಆಹಾರ ಅದು ಕಡಿಮೆ ಆದಾಗ, ಬಿದಿರಿನ ಬೆಳೆ ಕಡಿಮೆ ಆದಾಗ ಆನೆಗಳು ಹಳ್ಳಿಗೆ ಊರಿಗೆ ಬರುತ್ತೆ, ಊರಲ್ಲಿರುವಂಥ ರೈತರ ಬೆಳೆಗಳನ್ನು ಹಾಳು ಮಾಡುತ್ತದೆ. ಅಡಿಕೆ, ತೆಂಗು ಅದಕ್ಕೆ ಇಷ್ಟವಾದ ರೀತಿಯಲ್ಲಿ ತಿನ್ನುತ್ತದೆ. ಆ ರೀತಿ ಅವು ತಿಂದು ಬದುಕಲು ಪ್ರಯತ್ನ ಪಡುತ್ತದೆ. ಅಂದರೆ ಆನೆಗಳು ಬರುವುದು ಅವರ ಜೀವನ, ಅವು ರೈತರಿಗೆ ತೊಂದರೆ ಕೊಡಲೆಂದು ಅದು ಬರುವುದಿಲ್ಲ. ಅದು ತನ್ನ ಹೊಟ್ಟೆಯನ್ನು ತುಂಬಿಸಿಕೊಂಡು ಅದು ಜೀವನ ಮುಂದುವರಿಸಲು ಸರ್ವೈವಲ್ ಆಗಬೇಕು ಅನ್ನೋದು ಅದು ಬರುತ್ತದೆ. ಆದರೆ ರೈತರಿಗೆ ಆಗುವ ನಷ್ಟ ಅಪಾರವಾದದ್ದು. ಆ ಇಂತಹ ನಷ್ಟವನ್ನು ತುಂಬಿಕೊಳ್ಳಲು ಸರ್ಕಾರ ಎಷ್ಟೇ ಹಣ ಕೊಟ್ಟರೂ ಸಹ ಸಾಧ್ಯವಾಗುವುದಿಲ್ಲ. ಯಾಕಂದರೆ ಬೆಳೆ ಎಂಬುದು ಒಂದು ನಿರಂತರವಾಗಿ ಬರುವಂಥದ್ದು. ಒಂದು ಸರಿ ಅದರ ಆ ಮರವೇ ಹಾಳಾಗೋದ್ರೆ ಮತ್ತೆ ಇನ್ನು ನಟ್ಟು ಬೆಳೆಸಬೇಕು. ಮತ್ತೆ ನಟ್ಟು ಬೆಳೆಸಬೇಕಾದ್ರೆ ಮತ್ತು 7-8 ವರ್ಷಗಳು ಬೇಕು. ಆ 7-8 ವರ್ಷಗಳ ಕಾಲ ಇವರಿಗೆ ಆದಾಯ ಇಲ್ಲದಾಗುತ್ತದೆ. ಸರ್ಕಾರ ಏನೋ ಒಂದ್ಸಲ ಇಷ್ಟೊಂದು ದುಡ್ಡು ಕೊಟ್ಬೋದು, ಆದರೆ ಅದರಿಂದ ಏನು ಉಪಯೋಗ? ಯಾಕಂದರೆ ಇವರು ಕಷ್ಟಪಟ್ಟು ಬೆಳೆಸಿ ಬೆಳೆ ಕೈಗೆ ಬರುವಂತಹ ಸಮಯದಲ್ಲಿ ಈ ರೀತಿ ಆನೆಯ ದಾಳಿಯಿಂದ ಈ ಥರ ಬೆಳೆಗಳು ಹಾಳಾಗೋದ್ರಿಂದ, ಒಂದು 100 ಗಿಡ ಹಾಳು ಮಾಡಿಬಿಟ್ರೆ ಅವನ ಎಷ್ಟು ಕಷ್ಟ, ಶ್ರಮ, ಅವನು ಖರ್ಚು ಮಾಡಿದ ಹಣ ಎಲ್ಲವೂ ಎಷ್ಟೊಂದು ಲೆಕ್ಕ ಹಾಕುವುದೇ ಕಷ್ಟ. ಹೀಗೆ ರೈತರು ಮಲೆನಾಡಿನಲ್ಲಿ ತುಂಬಾ ಕಷ್ಟಪಡುವುದನ್ನ ಕಣ್ಣಾರೆ ಕಂಡಾಗ ನನಗೂ ಹೌದು ಅನಿಸಿತು. ಯಾಕಂದ್ರೆ ಅಲ್ಲಿನ ರೈತರು ಆನೆಗಳ ಉಪಟಳದಿಂದ, ಕಾಡಾನೆಗಳ ಉಪಟಳದಿಂದ ಈಗ ಕಷ್ಟದಲ್ಲಿದ್ದಾರೆ. ಇನ್ನಷ್ಟು ಆನೆಗಳು ಬರ್ತಾನೆ ಹೋಗ್ತಾ ಇರ್ತವೆ. ಇಂತಹ ಆನೆಗಳು ಯಾಕಾಗಿ ಇಷ್ಟು ದೂರಕ್ಕೆ ಬರುತ್ತದೆ? ಅವು ಒಂದು ಕಡೆ ನಿಲ್ಲೋದಿಲ್ಲ. ಈಗ ಎನ್ನಾರ್ಪುರದಲ್ಲಿ ಆ ಕಾಡಲ್ಲಿ ಇದ್ದಿದ್ದು ಇನ್ನೊಂದ್ಸರಿ ಶೃಂಗೇರಿ ಕಾಣುತ್ತೆ, ಇನ್ನೊಂದ್ಸರಿ ಕಾರ್ಕಳದಲ್ಲಿ ಇರುತ್ತೆ. ಹೀಗೆ ಆ ಆನೆಗಳು ಹೀಗೆ ರೌಂಡ್ ಹೊಡಿತಾ ಇರುತ್ತೆ. ಅಥವಾ ಈಗ ತುಂಗಾ ನದಿಯನ್ನು ದಾಟ್ಕೊಂಡ್ಬಂದು ಗಾಜನೂರಿಗೆ ಹೋಗುತ್ತೆ. ಹೀಗೆ ಒಂದೊಂದು ಕಡೆಯಿಂದ ಹೀಗೆ ಓಡ್ತಾ ಇರುತ್ತೆ. ಅಂದರೆ ಆನೆ ಒಂದು ಕಡೆ ನಿಲ್ಲುವುದಿಲ್ಲ. ಅದು ಕೆಲವು ಸಲ ಒಂದೇ ಕಡೆ ಬಂದುವುದು ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಯಾಕಂದ್ರೆ ಅದಕ್ಕೆ ಸರಿಯಾದ ವಸತಿ ಸಿಕ್ಕಿದ್ರೆ ಅಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಹಿಂದೆ ಆದ್ರೆ ಆನೆಗಳನ್ನು ಓಡಿಸೋದು ಮಾಡ್ಬೋದಾಯಿತು, ಅವು ಸದ್ದು ಮಾಡಿದ್ರೆ ಗಲಾಟೆ ಮಾಡಿದ್ರೆ ಹೋಗ್ತಾ ಇತ್ತು. ಈಗ ಅದಕ್ಕೆ ಯಾವುದಕ್ಕೂ ಆನೆಗಳು ಬಗ್ತಾ ಇಲ್ಲ. ಎಷ್ಟೇ ಗಲಾಟೆ ಮಾಡಿದ್ರು, ಅಷ್ಟೇ ಸದ್ದು ಮಾಡಿದ್ರು, ಡಬ್ಬ ಹೊಡೆದ್ರು, ಗುಂಡು ಅಂದ್ರೆ ಆನೆ ಹೊಡೆಯೋದಲ್ಲ, ಮೇಲಕ್ಕೆ ಪಟಾಕಿ ಹೊಡೆದ್ರು ಸಹ ಆನೆಗಳು ಭಯ ಪಡುವುದಿಲ್ಲ. ಆನೆಗಳಿಗೂ ಅಭ್ಯಾಸ ಆಗ್ಬಿಟ್ಟಿದೆ. ಇಂಥ ಪರಿಸ್ಥಿತಿಯಲ್ಲಿ ಅವರು ತಮ್ಮ ಬೆಳೆಯನ್ನ ಉಳಿಸಿ ಬೆಳೆಸಿಕೊಂಡು ಬರುವುದು ಕಷ್ಟವಾಗುತ್ತದೆ ಎಂಬುದು ಮಲೆನಾಡಿನ ರೈತರ ಒಂದು ದೊಡ್ಡ ಸಮಸ್ಯೆಯಾಗಿ ಕಾಡುತ್ತಾ ಇದೆ ಎಂಬುದು ಅಂತೂ ನಿಜ. ಇದು ರೈತರಿಗಾಗಿ, ರೈತರ ಪರವಾಗಿ ನಾನು ಮಾಡಿದಂತಹ ಒಂದು ವಿಡಿಯೋ. ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವು ಇನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿ. ನಿಮಗೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಇಂತಹ ವಿಡಿಯೋಗಳು ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರೋದ್ರಿಂದ ನೀವು ಎಲ್ಲ ವಿಡಿಯೋಗಳು ನೋಡಲು ಸಾಧ್ಯವಾಗುತ್ತದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.